ಆತ್ಮ ನಮಸ್ತೆ. ಪಾರ್ಟ್ 1ನಲ್ಲಿ ಹೇಳಿದ್ದೆ, ಚೈಲ್ಡ್ಹುಡ್ನಲ್ಲಿ ಸ್ಟಾರ್ಟ್ ಆಗಿದ್ದ ಆ ಒಂದು ಬಿಲೀಫ್ ಐ ಆಮ್ ಅನ್ಲಕ್ಕಿ, ಐ ಆಮ್ ನಾಟ್ ಗುಡ್ ಎನಫ್ ಅನ್ನೋದು ಹೇಗೆ ನನ್ನ ಅಡಲ್ಟ್ಹುಡ್ನಲ್ಲಿ ಎಫೆಕ್ಟ್ ಮಾಡ್ತು ಅಂತ. ಆದರೆ ಒಂದಿನ ನಾನು ಈ ಟೆಕ್ನಿಕ್ನ ಟ್ರೈ ಮಾಡಿದೆ, ಇನ್ಸ್ಪೈರ್ಡ್ ಬೈ ಮೆಲ್ ರಾಬಿನ್ಸ್, ಹೈಫೈ ಹ್ಯಾಬಿಟ್ ಅಂತ. ಇಟ್ಸ್ ಬೇಸಿಕ್ಲಿ ಅ ಮಿರರ್ ವರ್ಕ್. ಸೊ ನಾನು ಇದನ್ನ ಟ್ರೈ ಮಾಡಿದೆ. ಮಿರರಲ್ಲಿ ನನಗೆ ನಾನೇ ಹೇಳಬೇಕಿತ್ತು, ಐ ಆಮ್ ಲಕ್ಕಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಗುಡ್ ಇನಫ್ ಅಂತ. ಬಟ್ ಸೀರಿಯಸ್ಲಿ ನನಗೆ ನಾನೇ ನಂಬ್ತಿರ್ಲಿಲ್ಲ, ಬಿಕಾಸ್ ಇಟ್ ಫೆಲ್ಟ್ ಫೇಕ್, ಸೋ ಫೋರ್ಸ್ಡ್. ಮಿರರಲ್ಲಿ ನಾನೇ ನೋಡ್ಕೊಳ್ಬೇಕು ಅನ್ನೋದು ಅಕ್ವರ್ಡ್ ಕೂಡ ಫೀಲ್ ಆಗ್ತಿತ್ತು, ಬಿಕಾಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್, ಬಿಕಾಸ್ ಇಯರ್ಸ್ ಆಫ್ ಟೆಲಿಂಗ್ ಯುವರ್ ಸೆಲ್ಫ್ ಯು ಆರ್ ನಾಟ್ ಗುಡ್ ಇನಫ್, ಅದು ಒಂದು ದಿನದಲ್ಲಿ ಚೇಂಜ್ ಆಗಲ್ಲ ಅಲ್ವಾ. ಸೊ ಆದರೆ ನಾನಿದನ್ನ ಸ್ಟಾಪ್ ಮಾಡಲಿಲ್ಲ. ಪ್ರತಿದಿನ ಮಿರರಲ್ಲಿ ಅದೇ ವರ್ಡ್ಸ್ ಹೇಳ್ತಿದ್ದೆ, ಐ ಆಮ್ ಲಕ್ಕಿ, ಐ ಆಮ್ ಬ್ಯೂಟಿಫುಲ್, ಐ ಡಿಸರ್ವ್ ಗುಡ್ ಥಿಂಗ್ಸ್, ಐ ಆಮ್ ಗುಡ್ ಇನಫ್ ಅಂತ. ಫಸ್ಟ್ ವೀಕ್ನಲ್ಲಿ ನಥಿಂಗ್ ಫೆಲ್ಟ್ ರಿಯಲ್. ಸೆಕೆಂಡ್ ವೀಕಲ್ಲಿ ಸ್ವಲ್ಪ ಶಿಫ್ಟ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಮಿರರ್ ನೋಡೋದನ್ನ ಮತ್ತೆ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ, ಬಟ್ ಐ ಡಿಂಟ್ ಗಿವ್ ಅಪ್. ಸ್ಲೋಲಿ ಅಗೇನ್ ಐ ಸ್ಟಾರ್ಟೆಡ್. ಸ್ಮೈಲ್ ಮಾಡೋಕ್ಕೆ ಶುರು ಮಾಡಿದೆ, ಫೋರ್ಸ್ಡ್ ಅಲ್ಲ, ಜೆನ್ಯೂನ್ ಆಗಿ. ಆ್ಯಂಡ್ ಒನ್ ಡೇ ನನಗೆ ನಾನೇ ಹೇಳಿದೆ ಐ ಆಮ್ ಲಕ್ಕಿ ಅಂತ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಾನೇ ಬಿಲೀವ್ ಮಾಡಿದೆ ಕೂಡ. ಆ್ಯಂಡ್ ಆ ಒಂದು ಮೂಮೆಂಟ್ ಸಮಥಿಂಗ್ ಇನ್ಸೈಡ್ ಮೀ ಶಿಫ್ಟೆಡ್. ಪಾರ್ಟ್ 3ನಲ್ಲಿ ಹೇಳ್ತೀನಿ, ಮಿರರ್ ವರ್ಕ್ ಆದಮೇಲೆ ನನ್ನ ಲೈಫಲ್ಲಿ ಎಕ್ಸಾಕ್ಟ್ಲಿ ಏನು ಚೇಂಜ್ ಆಯಿತು ಅಂತ. ಆಪರ್ಚುನಿಟೀಸ್, ಅಬಂಡೆನ್ಸ್, ರೆಕಗ್ನಿಷನ್ ತುಂಬಾ ಇದೆ ಹೇಳೋದು. ನಿಮಗೆ ಕೂಡ ಮಿರರ್ ವರ್ಕ್ ಟ್ರೈ ಮಾಡಬೇಕು ಅಂತ ಅನಿಸ್ತಿದ್ರೆ ಕಮೆಂಟಲ್ಲಿ ಎಸ್ ಅಂತ ಹೇಳಿ. ಥ್ಯಾಂಕ್ ಯು.